ಪಾಕ್ ಪರ ಘೋಷಣೆ ಕೂಗಿರೋದು ಎಫ್ಎಸ್ಎಲ್ ವರದಿಯಲ್ಲಿ ದೃಢಪಟ್ಟ ಬೆನ್ನಲ್ಲೇ ಪ್ರಕರಣದ ಸಂಬಂಧ ಎಕ್ಸ್ಕ್ಲೂಸಿವ್ ಮಾಹಿತಿಯೊಂದು ಬಯಲಾಗಿದೆ. ಇಡೀ ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ಸರ್ಕಾರ ಯತ್ನ ಮಾಡ್ತಾ ಅನ್ನೋ ಪ್ರಶ್ನೆ ಮೂಡಿದೆ. अगर मेरा हाथ में होम मिनिस्टर है तो घर को घुस के एनकाउंटर करके ದೇಶ ವಿರುದ್ಧ ಘೋಷಣೆಗೆ ಹೋಗುವಂತ ದೇಶದ್ರೋಹಿಗಳ ರಕ್ಷಣೆಗೆ ನಿಂತಿದೆ. ರಾಜ್ಯ ಸರ್ಕಾರ ಎಫ್ಎಸ್ಎಲ್ ವರದಿಯನ್ನ ಇವತ್ತು ಕೂಡ ಬಹಿರಂಗ ಪಡಿಸಿಲ್ಲ. ಏನ್ ಮುಜುಗರ ಏನಿದೆ? ಸರ್ಕಾರ ಸ್ಪಾನ್ಸರ್ ಮಾಡಿದ್ರೆ ನಾವು ಪೊಲೀಸ್ ಅಭಿಪ್ರಾಯಕ್ಕೆ ಬಿಡ್ತೀವಿ. ಹಳೆ ಕತ್ತಿಯನ್ನೇ ಮಸೆದುಕೊಟ್ಟಂತಾಗಿದೆ. ಹಸಿದವರ ಬಾಯಿಗೆ ಆಹಾರ ನೀಡಿದಂತಾಗಿದೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿರೋದು ಸರ್ಕಾರದ ಎಫ್ಎಸ್ಎಲ್ ವರದಿಯಲ್ಲಿ ದೃಢಪಟ್ಟಿದ್ದರಿಂದ ಬಿಜೆಪಿಗೆ ಬ್ರಹ್ಮಾಯುಧವೇ ಸಿಕ್ಕಂತಾಗಿದೆ. ಪಾಕ್ ಪರ ಘೋಷಣೆ ಸಾಬೀತಾದ ಬೆನ್ನಲ್ಲೇ ಕೆರಳಿರುವ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಪಾಕ್ ಪರ ಘೋಷಣೆ ಆರೋಪ, 3 ಆರೋಪಿಗಳಿಗೆ ಗ್ರಿಲ್. ಪ್ರಕರಣ ಮುಚ್ಚಿ ಹಾಕಲು ಷಡ್ಯಂತ್ರ, ಕೈ ವಿರುದ್ಧ ಮುಗಿಬಿದ್ದ ಬಿಜೆಪಿ. ವಿಧಾನಸೌಧದಲ್ಲಿ ದೇಶದ್ರೋಹಿ ಘೋಷಣೆ ಕೂಗಿದ 3 ಪಾಪಿಗಳ ವಿಚಾರಣೆ ತೀವ್ರಗೊಂಡಿದೆ. ಪ್ರಕರಣ ಸಂಬಂಧ 3ರನ್ನ ಬಂಧಿಸಿ ತೀವ್ರ ವಿಚಾರಣೆಗೊಳಪಡಿಸಲಾಗಿದೆ. ಮಾರ್ಚ್ 6ರವರೆಗೆ ಕಸ್ಟಡಿಗೆ ಪಡೆದಿರೋ ವಿಧಾನಸೌಧ ಪೊಲೀಸರು ಆರೋಪಿಗಳಾದ ಮೊಹಮ್ಮದ್ ಶಫಿ ನಾಶಿಪುಡಿ, ಮುನಾವರ್ ಅಹಮದ್, ಮೊಹಮ್ಮದ್ ಇಲ್ತಾಜ್ ಹಿಸ್ಟ್ರಿ ಕೆದಕ್ತಿದ್ದಾರೆ. ಒಂದ್ ಕಡೆ ತನಿಖೆ ಚುರುಕುಗೊಂಡಿದ್ರೆ ಮತ್ತೊಂದ್ ಕಡೆ ಪ್ರಕರಣವನ್ನ ಮುಚ್ಚಿ ಹಾಕಲು ಷಡ್ಯಂತ್ರ ನಡೆದಿತ್ತ ಅನ್ನೋ ಗುಮಾನಿ ಎದ್ದಿದೆ. ಇದರ ಮಧ್ಯೆ 3 ಆರೋಪಿಗಳ ಬಂಧನ ಬಳಿಕವೂ ಜಿಂದಾಬಾದ್ ಜಟಾಪಟಿ ಮುಂದುವರೆದಿದ್ದು ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ದಾರೆ. अगर मेरा हाथ में होम मिनिस्टर है तो पूरे घर को घुस के एनकाउंटर करके ಇನ್ನು ಯಾರ್ಯಾರು ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ ಇವೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆ ಮುಂದೆ ಇವತ್ತು ತಿಳಿಸಬೇಕಾಗಿದೆ. ನಮಗೆ ಅನುಮಾನ ಇವತ್ತು ಕೂಡ ಕಾಡ್ತಾ ಇರ್ತಕ್ಕಂಥದ್ದು ಒಂದೇನೆ. ಇವತ್ತು ಏನು 3 ಜನ ಬಂಧಿಸಿದ್ರ ಅವ್ರನ್ನ ರಾತ್ರಿ ಅವರಿಗೆ ಜೆಸಿಗೆ ಕರ್ಕೊಂಡೋಗಿ ಕಳಿಸ್ಬಿಟ್ಟಿದ್ದಾರೆ, ಜೆಸಿಗೆ ಕೊಟ್ಟಿದ್ದಾರೆ. ನನಗನ್ಸ್ತತೆ ಎಲ್ಲೋ ಮೈಸೂರು ಪಾಕ್ ಕೊಟ್ಟು ಅವ್ರನ್ನ ಆರಾಮಾಗಿ ಕಳಿಸಿದ್ದಾರೆ ಅಂತ ಅನಿಸ್ತೈತೆ. ತನಿಖೆ ಮಾಡಬೇಕಾಯಿತು, ಕ್ರಮ ತೆಗೆದುಕೊಳ್ಬೇಕಾಯಿತು. ಯಾವುದೇ ಮುಲಾಜಿಲ್ಲದೆ ಕ್ರಮ ತೆಗೆದುಕೊಳ್ತೀರಿ. ಮುಲಾಜಿಲ್ಲ ಅಂದ್ರೆ ಇದೇನಾ ಮೈಸೂರು ಪಾಕ್ ಕೊಟ್ಟು ಅವ್ರನ್ನ ಜೈಲಿಗೆ ಕಳಿಸೋದ? ಈ ರೀತಿ ನಿಮ್ಮ ನಡವಳಿಕೆಯಿಂದ ಮುಂದಿನ ದಿನಗಳಲ್ಲಿ ಕರ್ನಾಟಕಕ್ಕೆ ದೊಡ್ಡ ಅನಾಹುತ ಕಾದಿದೆ ಅನ್ನೋ ಎಚ್ಚರಿಕೆ ಮಾತನ್ನು ಕಾಂಗ್ರೆಸ್ ಅವರಿಗೆ ನಾನು ಹೇಳ್ತಾ ಇದ್ದೀನಿ. ಪಾಕ್ ಪರ ಘೋಷಣೆ ಕೂಗಿದ್ರು ಸಿಎಂ ಡಿಸಿಎಂ ಮೌನ ಎಂದ ನಡ್ಡಾ. विधानसभा में नारा लगता है पाकिस्तान जिंदाबाद। कांग्रेस के मुख्यमंत्री मूक दर्शक होते हैं, कांग्रेस के उप मुख्यमंत्री मूक दर्शक होते हैं, चुप्पी साधते हैं. ದೇಶ ವಿರುದ್ಧ ಘೋಷಣೆಗೆ ಹೋಗುವಂತ ದೇಶದ್ರೋಹಿಗಳ ರಕ್ಷಣೆಗೆ ನಿಂತಿದೆ. ಬಹಳ ದೊಡ್ಡ ದುರ್ದೈವ. ಅದರಲ್ಲೂ ಕೆಲವರು ಮಂತ್ರಿಗಳು ನಿಂತಿದ್ದು ತಮ್ಮ ಸ್ಥಾನ ಮತ್ತು ತಮ್ಮ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಮರೆತು ಕೇವಲ ರಾಜಕಾರಣ, ಓಲೈಕೆಯ ರಾಜಕಾರಣ, ಮತ ಬ್ಯಾಂಕಿನ ಸಲುವಾಗಿ ದೇಶದ ವಿರುದ್ಧ ಕಾರ್ಯಚಟುವಟಿಕೆ ಬೆಂಬಲ ಕೊಡೋ ಹಂತಕ್ಕೆ ಇವರು ಹೋಗಿರುವಂತದ್ದು ಆತಂಕಕಾರಿ. ಇನ್ನು ಬಿಜೆಪಿ ಆರೋಪಗಳಿಗೆ ಪ್ರತಿಕ್ರಿಯಿಸಿರೋ ಕಾಂಗ್ರೆಸ್ ನಾಯಕರು ತಮ್ಮ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಅವ್ರ ಅಭಿಪ್ರಾಯ ತಿಳಿಸಿದ್ದಾರೆ. ನಾವು ಪೊಲೀಸ್ ಅಭಿಪ್ರಾಯಕ್ಕೆ ಬಿಡ್ತೀವಿ. ನನ್ನ ಅಭಿಪ್ರಾಯ ಮುಖ್ಯ ಅಲ್ಲ, ಇದು ಪೊಲೀಸ್ ಅವರ ಅಭಿಪ್ರಾಯ ಅವ್ರು ಮಾಡ್ತಾರೆ. ನಿನ್ನೆ ಮಧ್ಯಾಹ್ನನೇ ಅವ್ರನ್ನೆಲ್ಲ ವಶಕ್ಕೆ ತೆಗೆದುಕೊಂಡು, ಅದಕ್ಕೆ ವಾಯ್ಸ್ ಸ್ಯಾಂಪಲ್ ಕೊಡಬೇಕು, ಯಾರು ಏನು ಎತ್ತ ಅಂತ. ಆ ವಾಯ್ಸ್ ಸ್ಯಾಂಪಲ್ ಬರೀ ನಾವು ನೀವು ಮಾತಾಡ್ದಂಗಲ್ಲ, ಕಿರಿಸ್ದಂಗೆ ಆಗ್ಬೇಕಲ್ಲ. ಅವರು ಜಿಂದಾಬಾದ್ ನಾಜೀರ್ ಜಿಂದಾಬಾದ್ ಹೇಳಿದ್ರ, ಪಾಕಿಸ್ತಾನ ಜಿಂದಾಬಾದ್, ಅದು ತೀರ್ಮಾನ ಆಗ್ಬೇಕಲ್ಲ. ಅದನ್ನ ಸರ್ಕಾರಕ್ಕೆ ಮುಜುಗರ ಆಗಿದೆಯಾ? ಏನ್ ಮುಜುಗರ ಏನಿದೆ? ಸರ್ಕಾರ ಏನ್ ಮಾಡಿದ್? ಸರ್ಕಾರ ಸ್ಪಾನ್ಸರ್ ಮಾಡಿದ್ಯಾ? ಅವನು ಯಾರೋ ಕೂಗಿದ್ದಾನೆ ಅಂತ ಹೇಳಿದ್ರೆ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋ ತನಕ ನಾವು ವೆಯ್ಟ್ ಮಾಡುದು. ಕನ್ಫರ್ಮ್ ಮಾಡ್ಕೊಂಡಿದೀವಿ, ಅರೆಸ್ಟ್ ಮಾಡಿದೀವಿ. ಎಫ್ಎಸ್ಎಲ್ ವರದಿ ಕಳಿಸಿದ್ರು, ನಿಜ ಅಂತ ಗೊತ್ತಾದ ಮೇಲೆ ಪೊಲೀಸ್ನವರು ಅವ್ರ ಕ್ರಮ ತಗೊಂಡಿದ್ದಾರೆ. ಆದರೆ ಎಫ್ಎಸ್ಎಲ್ ಬರೋಕ್ಕೆ ಮುಂಚೆನೆ ವಿಪಕ್ಷದವರು ಇನ್ನೊಂದು ಡೂಪ್ಲಿಕೇಟ್ ಯಾವುದೋ ಬಿಟ್ಟಿದ್ರು. ಈ ಜಟಾಪಟಿ ಒಂದ್ ಕಡೆಯಾದ್ರೆ ಪ್ರಕರಣವನ್ನ ಮುಚ್ಚಿ ಹಾಕಲು ಷಡ್ಯಂತ್ರ ನಡೆದಿತ್ತು ಅನ್ನೋ ಆರೋಪ ಕೇಳಿ ಬಂದಿದೆ. ಅದ್ಯಾಕೆ ಅಂತೀರಾ? ಅದನ್ನೇ ತೋರಿಸ್ತೀವಿ ನೋಡಿ.
ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ್ದ ಆರೋಪಿಗಳನ್ನ ರಕ್ಷಿಸಿ ಫೆಬ್ರವರಿ 27ರ ಮರುದಿನವೇ ಪ್ರಕರಣ ಮುಗಿಸಲು ಪೊಲೀಸರು ಯತ್ನಿಸಿದ್ರಾ ಅನ್ನೋ ಪ್ರಶ್ನೆ ಎದ್ದಿದೆ. ಯಾಕಂದ್ರೆ ಆರೋಪಿಗಳ ಮೊಬೈಲ್ನಲ್ಲಿದ್ದ ಡೇಟಾವನ್ನ ಕೂಡಲೇ ಡಿಲೀಟ್ ಮಾಡಲಾಗಿದೆ. ಕಾಂಗ್ರೆಸ್ ನಾಯಕರ ಜೊತೆಗಿದ್ದ ಫೋಟೋ, ವಿಡಿಯೋಗಳು, ಸಾಮಾಜಿಕ ಜಾಲತಾಣದ ಪ್ರೊಫೈಲ್ ಸೇರಿ ಎಲ್ಲವನ್ನೂ ಡಿಲೀಟ್ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ. ಇದೀಗ ಆರೋಪಿಗಳ ಮೊಬೈಲ್ ರಿಟ್ರೀವಲ್ಗೆ ಪೊಲೀಸರು ಮುಂದಾಗಿದ್ದಾರೆ. ಅದರಲ್ಲಿ ಪೊಲೀಸರೇ ಡೇಟಾ ಡಿಲೀಟ್ ಮಾಡಿದ್ರಾ, ಆರೋಪಿಗಳೇ ಡಿಲೀಟ್ ಮಾಡಿದ್ರಾ ಅನ್ನೋ ಅನುಮಾನ ಎದ್ದಿದೆ. ಈ ಬೆಳವಣಿಗೆಗಳ ಮಧ್ಯೆ ಡಿಸೆಂಬರ್ 17, 2022ರಂದು ಪಾಕಿಸ್ತಾನ ಪರ ಘೋಷಣೆ ಕೂಗಿದ ಪ್ರಕರಣ ಸಂಬಂಧ ಬಿಜೆಪಿ ಕಾರ್ಯಕರ್ತನನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಕನ್ನಂಬಾಡಿ ನಿವಾಸಿ ಕುಮಾರ್ ದೂರಿನ ಮೇರೆಗೆ ಎಫ್ಐಆರ್ ದಾಖಲಾಗಿತ್ತು. ಈ ಸಂಬಂಧ ಮಂಡ್ಯದ ಡಣಾಯಕನಪುರ ಗ್ರಾಮದ ನಿವಾಸಿ ರವಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಬೆಳವಣಿಗೆಯ ಬೆನ್ನಲ್ಲೇ ಮಾತನಾಡಿರೋ ಬಿಜೆಪಿ ಕಾರ್ಯಕರ್ತ ರವಿ ಹಿಂದಿ ಪದ ಅರ್ಥವಾಗದೆ ತಪ್ಪಾಗಿ ಘೋಷಣೆ ಕೂಗಿದ್ದೀನಿ ಅಂತ ಕ್ಷಮೆ ಯಾಚಿಸಿದ್ದಾರೆ. ಭಾರತ ಮಾತೆಗೆ ಜೈ, ಪಾಕಿಸ್ತಾನಕ್ಕೆ ಧಿಕ್ಕಾರ ಅಂತ ಕೂಗುತ್ತಕ್ಕೆ ಮುಂದಾಬಾದು ಇಂದಾಬಾದು ಅಂತ ಹಿಂದಿಲೇನೋ ಎರಡು ಮಾತು ಮೊದಲ ಮಾತಲ್ಲಿ ಏನೋ ಅಂದ್ಬಿಟ್ಟಿದ್ರಂತೆ. ನಿಜವೂ ಗೊತ್ತಿಲ್ಲ. ಹಿಂದಿಲಿ ಜೈಕಾರ ಕೂಗಿರೋದು ಏನು ನನಗೆ ಅರ್ಥ ಅಲ್ಲ. ಆ ಗಾಬರಿ ಏನೋ ಕೂಗ್ಬಿಟ್ಟಿನಿ, ತಪ್ಪಾಯ್ತು, ಕ್ಷಮೆ ಕೇಳ್ತೀನಿ. ಇನ್ನು ಕನ್ನಂಬಾಡಿ ಕುಮಾರ್ ದೂರಿನ ಅನ್ವಯ ಮಂಡ್ಯ ಪೊಲೀಸರು ದಾಖಲಿಸಿರೋ ಎಫ್ಐಆರ್ ಅನುಮಾನ ಹುಟ್ಟಿಸಿದೆ. ಬಿಜೆಪಿ ಕಾರ್ಯಕರ್ತ ಶಿವಕುಮಾರ್ ಆರಾಧ್ಯನನ್ನ A1 ಮಾಡಲಾಗಿದೆ. ಆದ್ರೆ ಅಂದು ಪ್ರತಿಭಟನೆಯಲ್ಲಿ ಶಿವಕುಮಾರ್ ಭಾಗಿಯೇ ಆಗಿಲ್ಲ ಅಂತ ಮಾಹಿತಿ ಲಭ್ಯವಾಗಿದೆ. ಅದೇನೇ ಇರ್ಲಿ, ಪಾಕ್ ಘೋಷಣೆ ವಾಕ್ ಸಮರ ಸದ್ಯಕ್ಕಂತೂ ನಿಲ್ಲೋ ಲಕ್ಷಣ ಕಾಣ್ತಿಲ್ಲ. ಬ್ಯೂರೋ ರಿಪೋರ್ಟ್, TV9.